ಇವತ್ತಿನ ಸೋಫಾ ಡೆಲಿವರಿ ಆಗಿರೋ ಕಸ್ಟಮರು ನಮ್ಮ ಫಾಲೋವರ್ಸ್ ಆಗಿರೋ ಒನ್ ಆಫ್ ದಿ ಕಲ್ಟ್ ಫಾಲೋವರ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರೂ 2 ಮಂತ್ಸಿಂದ ನಮ್ಮ ಸೋಫಾ ವೀಡಿಯೋಸನ್ನು ವಾಚ್ ಮಾಡಿ ನಮಗೆ ಸೋಫಾನ ಆರ್ಡ್ರ್ ಕೊಟ್ಟರು. ಆ್ಯಂಡ್ ಅವ್ರು ನನಗೆ ಪರ್ಟಿಕ್ಯುಲರ್ಲಿ ನೀವೇ ಪರ್ಸ್ನಲಾಗಿ ಬರಬೇಕು ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. 2-3 ಡೇಸ್ ಆದಮೇಲೆ ನಾನು ಹೋಗಿ ಕಸ್ಟಮರ್ ಮನೆಗೆ ವಿಸಿಟ್ ಮಾಡಿದ್ಮೇಲೆ ಕಸ್ಟಮರ್ ನನಗೆ ಇಷ್ಟೇ ಹೇಳಿತು, ಸರ್ ಈ ಮನೆಗೆ ಒಂದು ನಿಮಗೆ ಬೆಸ್ಟ್ ಅನ್ನಿಸೋ ತಕ್ಕನಾಗ ಒಂದು ಸೋಫಾನ ಮಾಡಿಕೊಡಿ ಅಂತ. ಸೊ ಇವತ್ತು ನಾನು ರೆಡಿ ಮಾಡ್ಕೊಂಡು ಸೋಫಾನ ತಗೊಂಬಂದು ಕಸ್ಟಮರ್ ಮನೆಗೆ ಡೆಲಿವರಿ ಮಾಡಿದ್ದೀವಿ. AS ಫರ್ನಿಚರ್ ಸೆಂಟರ್ ಅಂತರಸ್ನಲ್ಲಿ ತುಮಕೂರಿಗೆ ಸ್ವಾಗತ. ನಾನು ಒಂದೇ ಹೇಳೋದಕ್ಕೆ ಇಷ್ಟಪಡೋದು, ನಮ್ಮ ಮೇಲೆ ಟ್ರಸ್ಟ್ ಮಾಡಿ ಸರ್, ಈಗ ನಿಮಗೆ ಈ ಮನೆಗೆ ತಕ್ಕನಾಗಿರೋ ಒಂದು ಸೋಫಾವನ್ನು ಹಾಕ್ಕೊಡಿ ಅಂತ ಹೇಳಿದಾಗ ನೋಡಿ ಯಾವ ಥರ ವರ್ಕ್ ಬರುತ್ತೆ ಅಂತ. ಏನಕ್ಕೆ ಅಂತ ಹೇಳಿದ್ರೆ ಒಂದ್ಸಲಿ ಈ ನಮ್ಮ ಮೇಲೆ ಡಿಪೆಂಡ್ಸ್ ಆದಮೇಲೆ ಆ ಕಸ್ಟಮರ್ ಮನೆ ಎಲ್ಲ ನಮ್ಮನೆ ಅಂತ ತಿಳ್ಕೊಂಡು ನಾನು ಸೋಫಾ ರೆಡಿ ಮಾಡ್ತೀವಿ. ಸೈಜ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ 1 ಇಂಚು ಡಿಫ್ರೆನ್ಸ್ ಇಲ್ದಲೆ ನಾನು ಸೋಫಾನ ರೆಡಿ ಮಾಡಿದ್ದೀನಿ. ಕಲರ್ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಕ್ಲಾತ್ ಬಂದು ನಿಮಗೆ ಲೆದರ್ ಟಚ್ಚಲ್ಲೇ ಬ್ರೀತೇಬಲ್ ಆ್ಯಂಡ್ ವಾಷಬಲ್ ಫ್ಯಾಬ್ರಿಕ್ ಆಗಿರುತ್ತೆ. ನೆಕ್ಸ್ಟ್ ಲೆವೆಲಲ್ಲಿ ಪ್ರೀಮಿಯಮ್ ಆಗಿದೆ. ಇದ್ರ ಜೊತೆ ಒಂದು ಟೀಪೈಡ್ ಪಫಿ 7 ಸೀಟ್ರ್ ಸೋಫಾ ವಿತ್ ಕಪ್ ಹೋಲ್ಡರ್ ಆ್ಯಂಡ್ ಅದಕ್ಕೊಂದು ಕಾರ್ನರ್ ಕೂಡ ಇದೆ. ಹಾಗೆಯೇ ನಮ್ಮ ಮೇಲೆ ಟ್ರಸ್ಟ್ ಮಾಡಿದ್ಮೇಲೆ ನೀವು ಕೊಡೋ ದುಡ್ಡು ನಮ್ಮ ಹತ್ರ ಇರಲ್ಲ ಸರ್, ನಮ್ಮ ಮೆಟೀರಿಯಲ್ ಆ್ಯಂಡ್ ನಮ್ಮ ಕ್ವಾಲಿಟಿ ನಿಮ್ಮ ಹತ್ರ ಆಲ್ವೇಸ್ ಉಳ್ಕೊಂಡ್ಬರುತ್ತೆ. ಅದೇ ಥರ ನಮ್ಮ ಹತ್ರ ನಿಮ್ಮ ಟ್ರಸ್ಟನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ನೀವು ಯಾವುದೇ ಕಸ್ಟಮೈಸೇಷನ್ ಸೋಫಾ ಇರಲಿ, ನಮ್ಮ ಕರ್ನಾಟಕ ಇರಲಿ, ನಮ್ಮ ಕರ್ನಾಟಕದಿಂದ ಆಚೆನೇ ಇರಲಿ, ನಮಗೆ ಸ್ಕ್ರೀನಲ್ಲಿ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಮ್ಮ ಮೇಲೆ ಟ್ರಸ್ಟ್ ಮಾಡಿ ಆ ಟ್ರಸ್ಟನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ನಮ್ಮ ಇನ್ಸ್ಟಾ ಮತ್ತು FB ಅನ್ನು ಫಾಲೋ ಮಾಡಿ. ಇದ್ರ ಕಂಪ್ಲೀಟ್ ಫಿನಿಶಿಂಗ್ ವಿಡಿಯೋ ಚೆಕ್ಔಟ್ ಮಾಡಿ ಯಾವ ಲೆವೆಲ್ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್.